ಹಾಯ್, ವೆಲ್ಕಮ್ ಬ್ಯಾಕ್ ಟು ಪಾಂಡ ವ್ಲಾಗ್ ಯೂಟ್ಯೂಬ್ ಚಾನಲ್. ಕಿಚನಲ್ಲಿ ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಸಾಯಂಕಾಲ ಆಗ್ತೈತೆ, ಏನಾರು ತಿನ್ನಬೇಕು ಅಂತ ಅನ್ನಿಸ್ತೈತೆ. ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡೆ. ಪಿಜ್ಜಾ ಮಾಡೋಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಬೌಲ್ಗೆ 200 ಗ್ರಾಮ್ ಪನ್ನೀರ್, 1/4 ಟೀ ಸ್ಪೂನ್ ಸಾಲ್ಟ್, 1/2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಪಿಂಚ್ ಅಷ್ಟು ಟರ್ಮರಿಕ್ ಪೌಡರ್, 5 to 6 ಸ್ಪೂನ್ ಅಷ್ಟು ಕರ್ಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 15 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ಪಿಜ್ಜಾ ಬೇಸ್ಗೆ ಡೋನ ರೆಡಿ ಮಾಡ್ಕೊಳ್ಳೋಣ. 2 ಕಪ್ ಅಷ್ಟು ಮೈದಾ, 1/2 ಟೀ ಸ್ಪೂನ್ ಸಾಲ್ಟ್, 1 ಪಿಂಚು ಬೇಕಿಂಗ್ ಸೋಡಾ, 2 to 3 ಸ್ಪೂನ್ ಆಯಿಲ್, 5 ಟೀ ಸ್ಪೂನ್ ಕರ್ಡ್ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತ ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿ ಡೋನ ರೆಡಿ ಮಾಡ್ಕೊಳ್ಳೋಣ. ಇದನ್ನ 15 ನಿಮಿಷ ನೆನ್ಕೊಳಕ್ಕೆ ಬಿಡೋಣ. ಅಷ್ಟರಲ್ಲಿ ಮ್ಯಾರಿನೇಟ್ ಆದ ಪನ್ನೀರನ್ನ ಫ್ರೈ ಮಾಡ್ಕೊಳಕ್ಕೆ ಒಂದು ಕಡಾಯಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಪನ್ನೀರ್ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ವಾಟರೆಲ್ಲ ಹೋಗಿ ಡ್ರೈ ಆಗೋವರೆಗೂ ಅಂದರೆ ಒಂದು 5 ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೊಳೋಣ. ಈಗ ಡೋನ 2 ಪೋರ್ಷನ್ ಮಾಡ್ಕೊಂಡಿದ್ದೀನಿ. 1 ಪೋರ್ಷನ್ನ ಈ ಥರ ಪ್ಲೇಟ್ಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಡೋನ ಈವನ್ಲಿ ಸ್ಪ್ರೆಡ್ ಮಾಡಿಕೊಂಡು ಫೋರ್ಕಿಂದ ಪೋಕ್ ಮಾಡ್ಕೊತಿದ್ದೀನಿ, ಪಿಜ್ಜಾ ಸಾಸು ಚೆನ್ನಾಗೇ ಹಿಡೀಲಿ ಅಂತ. ಈಗ 2 to 3 ಸ್ಪೂನ್ ಅಷ್ಟು ಪಿಜ್ಜಾ ಸಾಸ್ ಇಲ್ಲ ಅಂತಂದರೆ ಶೆಜ್ವಾನ್ ಚಟ್ನಿ ಕೂಡ ಹಾಕ್ಕೋಬೋದು. ಇದನ್ನ ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೀಸ್ ಹಾಕ್ಕೊಳ್ಳೋಣ, ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್ ಹಾಗೆ ಟೊಮೆಟೋಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮರ್ತುಬಿಟ್ಟೆ, ಆಮೇಲೆ ಹಾಕ್ಕೊಂಡೆ. ಮತ್ತು ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋನು ಹಾಕ್ಕೊಳ್ಳಿ. ನೆಕ್ಸ್ಟು ದೋಸೆ ಹಂಚನ್ನ ಬಿಸಿ ಮಾಡಿ ಈ ಪ್ಲೇಟ್ನ ಡೈರೆಕ್ಟಾಗಿ ಹಂಚ್ ಮೇಲಿಟ್ಟು ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿದರೆ ಪನ್ನೀರ್ ಚೀಸ್ ಬಸ್ಟ್ ಪಿಜ್ಜಾ ರೆಡಿ. ನೋಡಿದ್ರಲ್ಲ ಪಿಜ್ಜಾ ಹೆಂಗೆ ಮಾಡಿದೆ ಅಂತ. ನೀವು ನಿಮ್ಮ ಮನೇಲಿ ಪಿಜ್ಜಾ ಮಾಡ್ಕೊಂಡು ತಿನ್ನಿ, ಸಖತ್ ಯಮ್ಮಿ ಆಗಿತ್ತು ಮಾತ್ರ. ನಮ್ಮ ಮನೇಲಂತೂ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು. ನೀವು ನಿಮ್ಮ ಮನೆಯಾಗ ಎಲ್ಲರಿಗೂ ಮಾಡಿಕೊಡಿ, ಎಲ್ಲರೂ ಖುಷಿ ಪಡ್ತಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಪೀಸ್.